ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿ ರಿಷ್ಕಾ ಲಾಗ್. ಇವತ್ತು ನಾನು ಮಂಗಳೂರು ಸ್ಟೈಲ್ನಲ್ಲಿ ಚಿಕನ್ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದೀನಿ. ಚಿಕನ್ ಗೀ ರೋಸ್ಟ್ ಅಂದರೆ ಹೆಚ್ಚಿನ ಜನರಿಗೆ ತುಂಬ ಇಷ್ಟ. ಇದಕ್ಕೋಸ್ಕರ ನನಗೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನೀಗ ರೆಡ್ ಚಿಲ್ಲಿ ಪುಡಿನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ನೋಡಿಕೊಂಡು ಹಾಕಿ. ನಾನು 1 ಟೀ ಸ್ಪೂನಷ್ಟು ನಾನು ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಸಾಲ್ಟ್ ಸಹ ಯೂಸ್ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಕರ್ಡ್, ಇದನ್ನು ನಾವೀಗ ಹೀಗೆ ಕಲಸ್ಕೊಂಡು ನಾವೊಂದು ಹಾಫ್ ಆನ್ ಅವರು ಇಟ್ಕೋಬೇಕು ಇದನ್ನು. ಅಂದರೆ ಇದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಬೇಕು. ಇದಕ್ಕೆ ಬೇಕಿದ್ರೆ ಲಿಂಬೆಹಣ್ಣನ್ನ ನಾವು ಯೂಸ್ ಮಾಡ್ಕೋಬೋದು. ನಾನು ಮೊಸರನ್ನ ಯೂಸ್ ಮಾಡಿದ್ದೇನೆ. ಇದೊಂದು ಹಾಫ್ ಆನ್ ಅವರ್ ಹೀಗೆ ಇಡುವ. ಈಗ ನಾನೊಂದು ಪ್ಯಾನ್ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ. ಇದಕ್ಕೆ ನಾನು ಕೊತ್ತಂಬರಿ ಬೀಜ, ಒಂದು 2 ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜದಷ್ಟು ತಗೊಂಡಿದ್ದೇನೆ. ಹಾಗೆಯೇ ಜೀರಿಗೆ 1 ಟೀ ಸ್ಪೂನಷ್ಟು, ಮತ್ತು ಪೆಪ್ಪರ್, ಇಡೀ ಪೆಪ್ಪರ್ನ ತಗೊಂಡಿದ್ದೇನೆ. ಅದಕ್ಕೆ ನಾನೀಗ ಒಂದು 10 ಅಷ್ಟು ಹಾಕಿದ್ದೇನೆ. ಮತ್ತು ಗರಂ ಮಸಾಲ, ಒಂದು 2 ಚಕ್ಕೆ, ಮತ್ತು ಒಂದು 3 ಲವಂಗ, ಇಷ್ಟನ್ನು ನಾನು ಇವತ್ತು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 10 ಮೆಂತ್ಯ ಹಾಕಿದ್ದೇನೆ. ಇವಾಗ ಇದು ಹುರಿದ ಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ನಾನೀಗ ಗ್ರೈಂಡ್ ಮಾಡ್ಕೋಬೇಕು. ಈಗ ನಾನು ಇದಕ್ಕೊಂದು 10-12 ಇದು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಆ ಬೆಳ್ಳುಳ್ಳಿ ಎಸಳು, ಹಾಗೆಯೇ ಸ್ವಲ್ಪ ಹುಳಿ, ಮತ್ತು ನಾನು ಇದನ್ನು ಬಿಸಿ ನೀರಲ್ಲಿ ರೆಡ್ ಚಿಲ್ಲಿಯನ್ನು ಬಿಸಿ ನೀರಲ್ಲಿ ನೆನೆಯಲಿಕ್ಕೆ ಇಟ್ಟಿದ್ದೆ. ಅದೇ ನೀರನ್ನ ನಾನು ಇದಕ್ಕೆ ಯೂಸ್ ಮಾಡ್ಕೊಂಡಿದ್ದೇನೆ. ನೋಡಿ, ಇದೀಗ ಮಸಾಲ ರೆಡಿಯಾಗಿದೆ. ನಾವು ಮಸಾಲನ ಚೆನ್ನಾಗಿ ನೈಸ್ ಮಾಡ್ಕೋಬೇಕು. ನಾವು ನೀರಲ್ಲಿ ನೆನೆಯೋದ್ರಿಂದ ಇದು ಮೆಣಸು ಚೆನ್ನಾಗಿ ಮಸಾಲ ಇದು ಗ್ರೈಂಡ್ ಆಗುತ್ತೆ. ಈಗ ನಾನು ತುಪ್ಪನ ಮೇಯ್ನಾಗಿ ಬೇಕಿದ್ದೀರಿ ಇದಕ್ಕೆ ತುಪ್ಪ. ನಾನೀಗ ಒಂದು 3 ಟೀ ಸ್ಪೂನಷ್ಟು ನಾನು ಇದಕ್ಕೆ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಯಿಲ್ ಹಾಕಲಿಕ್ಕಿಲ್ಲ, ಓನ್ಲಿ ತುಪ್ಪ. ಮತ್ತು ನಾನೀಗ ಇದಕ್ಕೆ 1 ಆನಿಯನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕರಿ ಲೀವ್ಸು, ಒಗ್ಗರಣೆ ಸೊಪ್ಪು ನಾನು ಯೂಸ್ ಮಾಡಿಕೊಂಡು ಈಗ ಚೆನ್ನಾಗಿದು ಫ್ರೈ ಆಗಬೇಕು. ಬೇಕಿದ್ರೆ ನಾವು ಸ್ವಲ್ಪ ಬೆಲ್ಲನ ಯೂಸ್ ಮಾಡ್ಬೋದು, ಆದರೆ ನಾನು ಸ್ವೀಟ್ನ ಯೂಸ್ ಮಾಡ್ಕೊಳ್ತಾ ಇಲ್ಲ. ಚೆನ್ನಾಗಿರುತ್ತೆ ಟೇಸ್ಟಿಗೋಸ್ಕರ. ಈಗ ನಾವು ಮ್ಯಾರಿನೇಟ್ ಮಾಡಿರ್ತಾರೆ ಚಿಕನ್ನ ನಾವು ಇದಕ್ಕೆ ಈಗ ಆ್ಯಡ್ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ. ಒಂಥರ ಬ್ರೌನ್ ಕಲರ್ ಬಂದರೆ ಸಾಕು. ಇವಾಗ ಇದರಲ್ಲಿರುವ ಚಿಕನ್ನಲ್ಲಿರುವ ನೀರಿನಾಂಶ ಎಲ್ಲ ಕಡಿಮೆ ಆಗಬೇಕು. ಹಾಗಾಗಿ ನಾವು ಇದರಲ್ಲೇ ಈಗ ನಾವು ಫ್ರೈ ಮಾಡ್ಕೋಬೇಕು ಅದನ್ನು. ಅಂದರೆ ನೀರೆಲ್ಲ ಹೋಗಿದ ಮೇಲೆ ನಾವು ಇದಕ್ಕೆ ಮಸಾಲನ ಆ್ಯಡ್ ಮಾಡ್ಕೋಬೇಕು. ಈಗ ಇದು ಗೀಯಲ್ಲೇ ತುಂಬ ಬೇಯಬೇಕು ಇದು ಚಿಕನು. ಸ್ವಲ್ಪ ಈಗ ನೀರು ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ ನೋಡಿ. ಅದಕ್ಕೋಸ್ಕರ ನಾನೀಗ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಬೆಂದಿದೆ ಇದು. ಇದಕ್ಕೆ ನಾನು ನೋಡಿಕೊಂಡು ನೀವು ಉಪ್ಪು ಹಾಕಿ. ನಾನು ಫಸ್ಟೇ ಆಲ್ರೆಡಿ ಉಪ್ಪು ಹಾಕಿದ್ದೆ ಮ್ಯಾಗ್ನೇಟ್ ಮಾಡಿ ಇಡುವಾಗ. ಉಪ್ಪು ಕಮ್ಮಿ ಅಂತ ಆದರೆ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಮಸಾಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಲ್ವಾ. ನೋಡಿ, ಮಸಾಲ ಥರ ಸ್ಮೆಲ್ ಬರುತ್ತೆ ನಮಗೆ. ಈ ಗೀದು ಮತ್ತು ಮಸಾಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಸ್ವಲ್ಪ ಗಟ್ಟಿ ಆಗಬೇಕು ಮಸಾಲ, ಹಾಗಾಗಿ ಸ್ವಲ್ಪ ಹೊತ್ತು ಹಾಗೇ ಇಡ್ತೀನಿ ಬೇಯಲಿಕ್ಕೆ ಅಂತೇಳಿ. ಇದು ಸ್ವಲ್ಪ ಬೇಯ್ತಾ ಇದೆ ನೋಡಿ. ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೋಬೇಕು. ಇದು ನಿಜವಾಗಿ ರೆಡ್ ಕಲರ್ ಕಾಣುತ್ತೆ. ಒಂಥರ ಕ್ಯಾಮರಾದು ಪ್ರಾಬ್ಲಮ್ ಇರೋ ಕಾರಣ ಅಷ್ಟೇನು ರೆಡ್ ಕಾಣ್ತಾ ಇಲ್ಲ. ಬಟ್ ಇದು ನಿಜವಾಗಿ ರೆಡ್ ಕಲರ್ ಆಗಿದೆ ನೋಡಿ. ನನಗೆ ಲೈಟ್ ಹಾಕಿ ಮಾಡ್ತಾಯಿದ್ದೀನಿ ನೋಡಿ. ಲೈಟ್ ಫೋಕಸ್ಸಿಗೆ ಗೊತ್ತಾಗುತ್ತೆ ನಿಮಗೆ. ಅದೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಮ್ಮದು ರೆಸಿಪಿ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ಇದು ಆಗಿದೆ ನೋಡಿ.
ಫುಲ್ಲು ನೀರಿನಂಶ ಎಲ್ಲ ಹೋಗಿದೆ ನೋಡಿ. ಈ ಥರ ಫ್ರೈ ಆಗಬೇಕು ಇದು ನೋಡಿ, ಚೆನ್ನಾಗಿ ಬರುತ್ತೆ ಇದು. ಇದು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ, ಇನ್ನು ಊಟಕ್ಕೂ ಚೆನ್ನಾಗಿರುತ್ತೆ ಇದು. ಈಗ ಇದನ್ನು ಗಾರ್ನಿಷ್ ಮಾಡುವ ನೋಡಿ. ಮಸಾಲ ಸಹ ಅಷ್ಟೇ ಚೆನ್ನಾಗಿ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಾಗನೇ ಅದು ನಮಗೆ ಗೊತ್ತಾಗೋದು. ಅಂದರೆ ಚೆನ್ನಾಗಿ ಬೇಯಿಸಬೇಕು ಮಸಾಲನೆಲ್ಲ, ಆವಾಗ ಅದರ ಟೇಸ್ಟ್ ನಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತೇಳಿ. ನಿಮ್ಗೆ ಕಾಣ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಮ್ಮ ಯೂಟ್ಯೂಬ್ ಚಾನಲಿಗೆ ಒಂದು ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಾವು ಮಾಡುವ ರೆಸಿಪಿ ಹೇಗಿದೆ ಅಂತೇಳಿ. ಬಾಯ್ ಬಾಯ್.